ಭೀಮ ಮತ್ತು ಹಿಡಿಂಬೆಯ ಗಂಧರ್ವ ವಿವಾಹದ ನಂತರ ಅರಣ್ಯದಲ್ಲೇ ಒಂದು ಮಹತ್ವದ ಘಟನೆ ನಡೆಯಿತು. ಅವರಿಂದ ಜನಿಸಿದ ಮಗನೇ ಘಟೋತ್ಕಚ. ಜನನವಾಗುತ್ತಿದ್ದಂತೆಯೇ ಅವನಲ್ಲಿ ಅಪರೂಪದ ಶಕ್ತಿ ಕಂಡುಬಂತು. ರಾಕ್ಷಸ ಮತ್ತು ಮಾನವ ರಕ್ತದ ಸಂಯೋಜನೆಯಾದ ಘಟೋತ್ಕಚನು ಕ್ಷಣಾರ್ಧದಲ್ಲಿ ಬೆಳೆಯುತ್ತಿದ್ದನು. ತಾಯಿಯಾದ ಹಿಡಿಂಬಾಳ ಮಾರ್ಗದರ್ಶನದಲ್ಲಿ ಅವನು ಮಾಯಾವಿದ್ಯೆ, ಆಕಾಶಗಮನ, ರೂಪಾಂತರ ಶಕ್ತಿ ಎಲ್ಲವನ್ನೂ ಕಲಿತನು. ಭೀಮನು ಅರಣ್ಯ ತೊರೆಯುವಾಗ ಘಟೋತ್ಕಚನ ತಲೆಯ ಮೇಲೆ ಕೈಯಿಟ್ಟು ಹೇಳಿದನು, ಧರ್ಮದ ಪರ ನಿಂತಾಗ ನಿನ್ನ ಶಕ್ತಿ ಲೋಕಕ್ಕೆ ಉಪಕಾರವಾಗಲಿ. ಕಾಲಕ್ರಮೇಣ ಕುರುಕ್ಷೇತ್ರ ಯುದ್ಧ ಶುರುವಾಯಿತು. ಪಾಂಡವರ ಸ್ಥಿತಿ ಸಂಕಷ್ಟದಲ್ಲಿತ್ತು. ಆ ಸಂದರ್ಭದಲ್ಲಿ ಘಟೋತ್ಕಚನು ಯುದ್ಧಭೂಮಿಗೆ ಪ್ರವೇಶಿಸಿದನು. ಅವನ ಮಾಯಾಶಕ್ತಿಗೆ ಕೌರವರ ಸೈನ್ಯ ತತ್ತರಿಸಿತು. ರಾತ್ರಿಯ ಯುದ್ಧದಲ್ಲಿ ಘಟೋತ್ಕಚನು ರಾಕ್ಷಸ ಸೈನ್ಯವನ್ನು ಕರೆದು ಅಧರ್ಮದ ಮೇಲೆ ಆರ್ಭಟಿಸಿದನು. ಅವನ ಪರಾಕ್ರಮವನ್ನು ತಡೆಯಲು ಕರ್ಣನು ತನ್ನ ಅಮೋಘ ಶಕ್ತಿಯಾದ ಶಕ್ತ್ಯಾಸ್ತ್ರವನ್ನು ಬಳಸಿದನು. ಘಟೋತ್ಕಚ ವೀರಮರಣ ಹೊಂದಿದನು. ಆದರೆ ಅವನ ತ್ಯಾಗದಿಂದ ಅರ್ಜುನ ರಕ್ಷಿಸಲ್ಪಟ್ಟನು. ಈ ಕಾರಣಕ್ಕೆ ಘಟೋತ್ಕಚನು ಪಾಂಡವರ ಮೌನವೀರನೆಂದು ಪೂಜಿಸಲ್ಪಟ್ಟನು.